ಈ ಬಲಿಪೂಜೆಯನ್ನು ಪ್ರೇಮಾ ಜೋಸೆಫ್ ಅವರ ಆತ್ಮಕ್ಕೆ ವಂದನಾ ಕುಟುಂಬದವರು ನಡೆಸಿದ್ದಾರೆ. ವಿದ್ಯಾ ಹುಟ್ಟುಹಬ್ಬಕ್ಕೆ ಕೃತಜ್ಞತಾ ಬಲಿಯಾಗಿ ಶಿಲಾಮ ನಡೆಸಿದ್ದಾರೆ. ವಂದನಾ ಪಾವನಾತ್ಮರ ನಾಮದಲ್ಲಿ ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ಆದ್ದರಿಂದ ಸದಾ ಕನ್ನಿಗಾದ ಸದಾ ಮರಿಮನವರು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥನೆಗೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನೀತಿಯಲ್ಲಿ ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ರಕ್ಷಣೆಗೆ ನಿಮ್ಮ ಪ್ರಜೆಯು ಭಾಗವಹಿಸುವಂತೆ ಮಾಡಿದ್ದೀರಿ. ಪ್ರಭುವಿನ ಪುನರುತ್ಥಾನಕ್ಕಾಗಿ ನಾವು ನಿರಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಅಥೆನ್ಸ್ ಅನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೋರ್ತ ಎಂಬ ಊರಿನ ಅಕ್ವಿಲ ಎಂಬ ಯಹೂದ್ಯನನ್ನು ಅಲ್ಲಿ ಕಂಡನು. ಚಕ್ರವರ್ತಿ ಕ್ಲಾಡಿಯಸನು ಯಹೂದ್ಯರೆಲ್ಲರೂ ರೋಮ್ ನಗರವನ್ನು ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸಿದ್ದರಿಂದ ಈ ಅಕ್ವಿಲನು ತನ್ನ ಪತ್ನಿ ಪ್ರಿಸಿಲ್ಲಳೊಂದಿಗೆ ಇಟಲಿಯಿಂದ ಇತ್ತೀಚೆಗೆ ಬಂದಿದ್ದನು. ಪೌಲನು ಅವರನ್ನು ನೋಡಲು ಹೋದನು. ಅವರು ತನ್ನಂತೆಯೇ ಉದಾರ ಮಾಡುವ ಕಸುಬಿನವರಾಗಿದ್ದರಿಂದ ಅವರನ್ನೇ ತಂದಿದ್ದು ಅವರೊಡನೆ ಕೆಲಸ ಮಾಡುತ್ತಾ ಬಂದನು. ಪ್ರತಿ ಸಬ್ಬತ್ತಿನ ಅವರು ಪ್ರಾರ್ಥನಾ ಮಂದಿರದಲ್ಲಿ ಚರ್ಚಿಸುತ್ತಾ ಯಹೂದ್ಯರನ್ನು ಮತ್ತು ಗ್ರೀಕರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸುತ್ತಿದ್ದರು. ಸೀಲಾ ಮತ್ತು ತಿಮೋಥಿಯ ಮೆಕೆಡೋನಿಯದಿಂದ ಬಂದ ಮೇಲೆ ಪೌಲನು ಶುಭ ಸಂದೇಶವನ್ನು ಸಾರುವುದರನ್ನು ಯೇಸುವೆ ಬರಬೇಕಾದ ಲೋಕೋದ್ಧಾರಕ ಎಂದು ಯಹೂದ್ಯರಿಗೆ ರುಜುವಾತುಪಡಿಸುವುದರನ್ನು ತನ್ನ ಸಮಯವನ್ನು ಕಳೆದನು. ಆದರೆ ಆ ಯಹೂದ್ಯರು ಅವನನ್ನು ಪ್ರತಿಭಟಿಸಿ ದೂಷಿಸಿದರು. ಆಗ ಪೌಲನು ತನ್ನ ಹೊದಿಕೆಯನ್ನು ಓದಲಿ, ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ, ಅದಕ್ಕೆ ನಾನು ಬಾಧ್ಯನಲ್ಲ. ಇಂದಿನಿಂದ ನಾನು ಅನ್ಯ ಧರ್ಮೀಯರ ಕಡೆಗೆ ಹೋಗುತ್ತೇನೆ
ಪಕ್ಕದಲ್ಲೇ ಇತ್ತು. ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ವಿಶ್ವ ಎಂಬುವನು ಅವನ ಮನೆಯವರೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟರು. ಕೊನೆಯಿಂದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸವಿಟ್ಟರು ಮತ್ತು ದೀಕ್ಷಾ ಸ್ನಾನ ಪಡೆದರು. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿದನು ಪ್ರಭು ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುವಿಗೆ ಸಂಗೀತೆಯೊಂದನ್ನು. ಎಸಗಿದನಾತನು ಪವಾಡ ಕಾರ್ಯಗಳನ್ನು ಗಳಿಸಿದಾತನ ಕೈ ಮಹತ್ವಪೂರ್ಣಾಗಿರುವನು. ಶ್ಲೋಕ. ಪ್ರಕಟಿಸಿದನ ಪ್ರಭು ತನ್ನ ವಿಧಾನವನ್ನು. ರಾಷ್ಟ್ರಗಳಿಗೆ ತೋರಿಸಿದನು ಜೀವೋದ್ಧಾರಕ ಶಕ್ತಿಯನ್ನು. ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು. ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಶ್ಲೋಕ. ಕಂಡು ಬಂದಿತು ಜಗದ ಏಳಿಗೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂನಿವಾಸಿಗಳೇ ಮಾಡಿ ಜಯಕಾರ ಪ್ರಭುವಿಗೆ. ಮುದನೆ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ಘೋಷಣೆ. ಯೇಸು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಯೋಗ್ಯವಾಗಿ ವರ್ತಿಸುವುದೇ ನನ್ನ ದೇವರು ವದನವನ್ನು ಪರಿಶುದ್ಧಗೊಳಿಸಿ. ಪ್ರಭು ನಿಮ್ಮೊಡನೆ ಆತ್ಮದೊಡನೆ ಇರಲಿ. ಆ ಕಾಲದಲ್ಲಿ ಏನು ಮನುಷ್ಯರಿಗೆ ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾಗಿ. ಅನಂತರ ಸ್ವಲ್ಪ ಕಾಲ ಕಳೆಯುತ್ತದೆ ನನ್ನನ್ನು ಪುನಃ ಕಾಣುವಿರಿ. ಇದನ್ನು ಕೇಳಿದ ಕೆಲವು ಮಂದಿ ಶಿಷ್ಯರು, ಇದೇನು ಇವರು ಹೇಳುತ್ತಿರುವುದು? ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾಗಿ, ಆನಂತರ ಸ್ವಲ್ಪ ಕಾಲ ಕಳೆಯುತ್ತದೆ ನೀವು ನನ್ನನ್ನು ಪುನಃ ಕಾಣುವಿರಿ ಮತ್ತು ಪಿತನಲ್ಲಿ ನಾನು ಹೋಗುತ್ತೇನೆ ಎಂತಾರೆ. ಸ್ವಲ್ಪ ಕಾಲ ಎಂದರೇನು? ಇವರ ಮಾತಿನ ನನಗೆ ಅರ್ಥವಾಗುತ್ತಿರುವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ತಮ್ಮಲ್ಲಿ ಅವರು ವಿಚಾರಿಸಬೇಕಿದ್ದಾರೆ ತಿಳಿದುಕೊಂಡು, ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾಗಿ, ಆನಂತರ ಸ್ವಲ್ಪ ಕಾಲ ಕಳೆಯುತ್ತದೆ ನನ್ನನ್ನು ಪುನಃ ಕಾಣುವಿರಿ ಎಂದು ನಾನು ಹೇಳಿದಂತೆ ನಿಮ್ಮಲ್ಲಿಯೇ ನೀವು ಏನು? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅಷ್ಟು ಹೋರಾಡುವಿರಿ, ಲೋಕವಾದದ ನಾಲ್ಕು ನಡೆದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾತನಾಡುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, 18ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಅವನು ಅರ್ಥಶಾಸ್ತ್ರವನ್ನು ಕಂಡಿದ್ದ ಅಥವಾ ಸ್ಥಾಪಿಸಿದ ಎಂದು ಹೇಳಲಾಗಿದೆ. ಅರ್ಥಶಾಸ್ತ್ರ ಎಂದರೆ ಎಕನಾಮಿಕ್ಸ್ ಎಂದರೆ ಜಗತ್ತಿನ ಸಂಪತ್ತನ್ನು ಅರಿತುಕೊಳ್ಳುವುದು. ಜಗತ್ತಿನ ಸಂಪತ್ತಿನ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದು. ಈಗ 100 ವರ್ಷದ ಹಿಂದೆ ಇನ್ನೊಬ್ಬ ಬಂದ, ಪ್ರೊಫೆಸರ್ ಮಾರ್ಷಲ್. ಆ
ಸೋಷಲ್ ಮಾರ್ಷಲಿಂದ ಜಗತ್ತಿನ ಸ್ವತ್ತುಗಳನ್ನು ಕೈಗೆ ಹಂಚಿಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು ಎಂಬುದು ಸೇರಿ ಅದು ಅರ್ಥಶಾಸ್ತ್ರ ಆಗುತ್ತೆ, ಎಕನಾಮಿಕ್ಸ್ ಆಗುತ್ತೆ. ನಮ್ಮ ಆದಿ ಧರ್ಮಸಭೆಯಲ್ಲಿ ಪ್ರಭು ಕ್ರಿಸ್ತರ ಸರ್ಕಾರವನ್ನು ಆದ ಮೇಲೆ ಪ್ರೇಷಿತರು ಪವಿತ್ರಾತ್ಮ ಭರಿತರಾಗಿ ಅವರ ಬೋಧನೆಯ ಕಾರ್ಯ ಶುರು ಮಾಡಿದರೆ ಧರ್ಮಸಭೆ ಉಗಮವಾಯಿತು. ಈ ಆದಿ ಧರ್ಮಸಭೆಯಲ್ಲಿ ಆರ್ಥಿಕ ಶಾಸ್ತ್ರ ಸ್ಥಾಪಿತವಾಯಿತು. ಎಕನಾಮಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಚರ್ಚ್. ಹೇಗೆ ಪ್ರೇಷಿತರು ಬೋಧಿಸುತ್ತಾ ಇರುವವರು ಶ್ರೀಮಂತರು ಇಲ್ಲದವರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಆದಿ ಧರ್ಮಸಭೆಯಲ್ಲಿ ದೊಡ್ಡ ಚರ್ಚೆಗಳು ಕಟ್ಟಡಗಳಿಲ್ಲ. ಎಲ್ಲಿ ಒಟ್ಟು ಸೇರ್ತಾ ಇದ್ದಾರೋ ಅದೇ ಧರ್ಮಸಭೆ. ಒಂದು ಬಯಲು, ಒಂದು ಕಾಡು, ಒಂದು ಯಾವುದಾದ್ರು ಒಂದು ಮೈದಾನ ಇರುವ ಅದೇ ಚರ್ಚ್. ಈಗ ಅನೇಕ ಚರ್ಚ್ಗಳಿವೆ, ಅದರ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಸೊ ಆ ಬಲಿಪೂಜೆಗೆ ಬರುವಂತಹ ಪ್ರಭು ಕ್ರಿಸ್ತರ ಹೆಬ್ಬಾರರು ಇದ್ದವರು ಕೈ ತುಂಬ ತೆಗೆದುಕೊಂಡು ಬರ್ತಾರೆ, ಇಲ್ಲದವರು ಎಲ್ಲವನ್ನು ಪೀಠದ ಬಳಿ ಹಾಕಿ ಇದ್ದವರು ತಕ್ಕಂತಹ ಸ್ವತ್ತನ್ನು ಎಲ್ಲರಿಗೂ ಸರಿ ಸಮಾನವಾಗಿ ಹಂಚಲಾಗುವುದು. ಇಲ್ಲದವರು ಹೀಗೆ ಇದ್ದವರು ಇಲ್ಲದವರೊಡನೆ ಹಂಚಿಕೊಳ್ಳುವ ಕಾಳಜಿ ಪ್ರಾರಂಭವಾಯಿತು ಕ್ರೈಸ್ತ ಧರ್ಮ ಸಭೆ. ಹೀಗೆ ಆರ್ಥಿಕತೆ ಶುರುವಾಯಿತು. ಇತ್ತೀಚಿನ ದಿನಗಳಲ್ಲಿ ಪ್ರೇಷಿತರ ಕಾರ್ಯಕ್ರಮಗಳಿಂದ ನಾವು ಭಾಷಣಗಳನ್ನು ಕೇಳುತ್ತೇವೆ. ಅದರಲ್ಲಿ ಈ ವಿಷಯವನ್ನೇ ಒತ್ತಿ ಹೇಳಲಾಗಿದೆ. ನಮ್ಮಲ್ಲಿ ಸಾಮರಸ್ಯ ಇರಬೇಕು, ನಮ್ಮಲ್ಲಿ ಐಕ್ಯತೆ ಇರಬೇಕು, ನಮ್ಮಲ್ಲಿ ಸಹೋದರತ್ವ ಇರಬೇಕು, ಹಾಗೂ ನಮ್ಮಲ್ಲಿ ಮಾನವೀಯತೆ ಇರಬೇಕು ಎನ್ನುವ ಅಂಶ. ಈ ನಿಟ್ಟಿನಲ್ಲಿ ನಾವು ಕ್ರಿಸ್ತರನ್ನು ನಂಬಿಸಿ ಆರಾಧಿಸೋಣ. ವಿಶ್ವದ ಎಲ್ಲ ಕಡೆ ಇಂದು ಸರ್ಕಾರವನ್ನು ಪ್ರಶ್ನೆ. ನಮ್ಮ ಭಾರತದಲ್ಲಿ ನಮಗೆ ಮಾನವನ್ನೇ ಬೇಕು ಅಂತ ನಾವು ಭಾರತ ಸರ್ಕಾರವನ್ನು ಪಾಲಿಸ್ತೀವಿ. ಒರಿಜಿನಲ್ಲಾಗಿ ಆ ಸರ್ಕಾರವನ್ನು ಗುರುವಾರ ಸರ್ಕಾರವಾದ ಕ್ರಿಸ್ತರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಹಾಗೂ ಅವರ ಕೃಪೆ, ಕೊಡುಗೆಯು, ಅವರ ಪ್ರಸನ್ನತೆ ಹಾಗೂ ಅವರ ಆಶೀರ್ವಾದಗಳು ನಮ್ಮೆಲ್ಲರಿಗೆ ಕೊಡುಗೆಯಾಗಿ ಅರಿವು ಬರಲಿ ಎಂದು ಮುಂದುವರಿಸುತ್ತೇವೆ. Pushpa
ಮಾವನಿಯು ಸರ್ವಶಕ್ತ ಕಥೆ ದೇವಿಗೆ ಸ್ವೀಕೃತವಾಗುವಂತೆ ಪ್ರಾರ್ಥಿಸುತ್ತೀವಿ. ನಮ್ಮ ಮತ್ತು ತಮ್ಮ ಈ ಪವಿತ್ರ ಸಭೆಯವರಿಗಾಗಿ ಈ ಬದುಕುವ ಕಾರಣಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಬಗೆ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಹೀಗೆ ನಿಮ್ಮ ದಯೆಯಿಂದ ನಾವು ತೃಪ್ತರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತೆ ಆಗಲಿ. ನಾವು ಪ್ರಭುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ವೇಗವೆತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಟರ್ ಅತಿ ಆಳದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವು ನ್ಯಾಯವಾಗಿ ನಮ್ಮ ಕರ್ತವ್ಯದ ರಚನೆಯೂ ಆಗಿದೆ. ಕ್ರಿಸ್ತರು ತಮ್ಮ ಶರೀರವನ್ನೇ ಬಲಿಯನ್ನಾಗಿ ಅರ್ಪಿಸುವ ಮೂಲಕ ಹಳೆ ಒಡಂಬಡಿಕೆಯ ಯಜ್ಞಗಳನ್ನು ತಮ್ಮ ಶಿಲುಬೆಯ ವಾಸ್ತವತೆಯಲ್ಲಿ ಪರಿಪೂರ್ಣಗೊಳಿಸಿದರು. ತಮ್ಮನ್ನೇ ನಮ್ಮೆಲ್ಲರ ರಕ್ಷಣೆಗಾಗಿ ನಿಮಗೆ ಸಮರ್ಪಿಸುತ್ತಾ ತಾವೇ ಯಾಜಕ, ತಾವೇ ಯಜ್ಞವೇದಿಕೆ, ತಾವೇ ಯಜ್ಞದ ಕುರಿಮರಿಗಳನ್ನು ತೋರ್ಪಡಿಸಿದರು. ಪಾಸ್ಕಾ ಮಹಾಭಾವನನ್ನು ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತದೆ. ಅಂತೆಯೇ ಸಕ್ರಿಯ ಶತ್ರು ದೂತಗಳನ್ನು ದಾಟಿ ನಿಮ್ಮ ಮಹಿಮಾ ಗೀತೆಯನ್ನು ಘೋಷಿಸುತ್ತೇವೆ. ಸೇನಾಧೀಶ್ವರಾದ ಪ್ರಭುದೇವರು ಪರಿಶುದ್ಧರು, ದೇವರಗಳ ನಿಮ್ಮ ಮಹಿಮೆಯಿಂದ ತುಕವಿಸಿ ಮಹೋನ್ನತರಲ್ಲಿ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತದಲ್ಲಿ ಮೊದಲ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆ ಈ ಕೊಡುಗೆಗಳಲ್ಲಿ ನಿಮ್ಮ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಕೃತಜ್ಞತೆ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ತೋರಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಳ್ಳಿ, ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ ಎಂದರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗಿದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ನಿಮ್ಮ ದಯೆಯನ್ನು ಪ್ರಾರ್ಥನೆಯನ್ನು
ಹೃದಯವ ತೆರೆದಿರು
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರಿಯದೆ ಬಿತ್ತನೆ ಮಾಡುವವರಿಗಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ವೃತ್ತಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬ್ಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ಲೋಕಾಂತರವರೆಗೂ ಸದಾ ನಾನು ನಿಮ್ಮಲ್ಲಿರುತ್ತೇನೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವುದು ಈಶ್ವರ ಸ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವಕ್ಕೆ ನವೀಕರಿಸುತ್ತೀವಿ. ನಮ್ಮಲ್ಲಿ ಪಾಸ್ಕಾ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವಕೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಬಂದು ಸದಾ ನಿಮಗೆ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ഇരുളಲ್ಲಿ ನಡೆದಿರುವಾಗ, ಭಯದಿಂದ ನಡುಗಿರುವಾಗ, ಆಕಾಶವಾಣಿಯು ಬಂದು ಅರಿನೋಡು ಸ್ವರ್ಗ ಸ್ವರ. ಮಧುರ ಮಧುರ ಅಮರ ಈಶ್ವರ. ಮಧುರ ಮಧುರ ಅಮರ ಈಶ್ವರ. ಸುದೆಯೋ ಸವಿಯೋ ಮಗರಲ್ಲಿ, ಸುಮಕೋ ಮನದೆ ಮಾಡಲ್ಲಿ. ಸುದೆಯೋ ಸವಿಯೋ ಮಗರಲ್ಲಿ, ಸುಮಕೋ ಮನದೆ ಮಾಡಲ್ಲಿ. ಒಲವ ತಂದಿಗುವುದು, ಬೆಳಕ ನೀಡುವುದು, ದಾರಿ ತೋರಿವುದು. ഇരുಳಲ್ಲಿ ನಡೆದಿರುವಾಗ, ಭಯದಿಂದ ನಡುಗಿರುವಾಗ, ಆಕಾಶವಾಣಿಯು ಬಂದು ಅರಿನೋಡು ಸ್ವರ್ಗ ಸ್ವರ. ಮಧುರ ಮಧುರ ಅಮರ ಈಶ್ವರ. ಮಧುರ ಮಧುರ ಅಮರ ಈಶ್ವರ. ಪುತ್ರರೊಳಗೂಡಿ ಅರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್.